ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬ್ಯಾಂಕಿಗೆ ಯಾವಾಗ ಜಮಾವಾಗುತ್ತೆ, ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಈಗ ತಾನೇ ಅದಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದರು 16ನೇ ಕಂತಿನ ಹಣ ಬಗ್ಗೆ, ಇದು ಯಾವಾಗ ಬರುತ್ತೆ, ಇದು ಬರಲಿ ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಏನು ಅನ್ನೋದನ್ನ ನೋಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಬಂದಾಗುತ್ತಾ ಎಂಬ ಪ್ರಶ್ನೆಗೆ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಹಿಳೆಯರ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸಬಲರಾಗಿಸುವ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದಲ್ಲಿ ನಿಗದಿಪಡಿಸಿದ ಗುರಿ ಪೈಕಿ 96% ಮಹಿಳೆಯರು ಸರ್ಕಾರದಿಂದ ಪ್ರತಿ ತಿಂಗಳು 2,000 ರೂಪಾಯಿ ಪಡ್ಕೊತಿದ್ದಾರೆ. ನೀವು ಅದಲ್ಲದೆ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ. 16ನೇ ಕಂತಿನ ಹಣ ಯಾವಾಗ ಜಮಾವಾಗುತ್ತದೆ ಎಂದು ಎಲ್ಲ ರಾಜ್ಯದ ಯಜಮಾನಿಯರು ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ರೂಪಾಯಿನ ನೀವು 15 ಕಂತಿನ ಹಣ ಈಗಾಗಲೇ ತೊಗೊಂಡಿದ್ದಾರೆ. ಆದರೆ 16ನೇ ಕಂತಿನ ಹಣ ಯಾಕೆ ಇನ್ನೂ ಜಮಾ ಆಗ್ತಿಲ್ಲ ಅನ್ನೋದು ಎಲ್ಲ ಪ್ರಶ್ನೆ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ತಿಂಗಳು ಮುಗಿಯೋಕ್ಕೂ ಬಂತು, ಇನ್ನೇನು ಇವತ್ತು ಆಗಲೇ 29, ಈ ತಿಂಗಳು ಮುಗಿಯೋಕ್ಕೂ ಬಂತು. ಆದರೆ ಇನ್ನೂ ಯಾಕೆ ಹಣ ಜಮಾವಾಗ್ತಿಲ್ಲ ಅಂತೇಳಿ ಎಲ್ಲ ಮಹಿಳೆಯರಿಗೆ ಆತಂಕವಾಗಿದೆ ಅಂತ ಹೇಳ್ಬೋದು. ಅದಲ್ಲದೆ ಇನ್ನೊಂದು ಕಡೆ ಏನಂತಂದರೆ, ಈ ಗೃಹಲಕ್ಷ್ಮಿ ಹಣ 16ನೇ ಕಂತಿನ ಹಣ ಅಕೌಂಟಿಗೆ ಬೀಳೋ ಕಾರಣಕ್ಕೋಸ್ಕರ ತುಂಬ ಜನ ಅಂದ್ಕೋತಿದ್ರು ಗೃಹಲಕ್ಷ್ಮಿ ಯೋಜನೆ ಬಂದಾಗ್ಬಿಡುತ್ತೇನೋ ಅನ್ನೋದು ಹಲವರು ಮಹಿಳೆಯರು ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಬಂದಾಗ್ಬಿಟ್ಟಿದೆ ನಾ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಬರಲ್ವಾ ಅಂತೇಳಿ ಹಲವು ಜನ ಹೆಣ್ಮಕ್ಳು ಮಹಿಳೆಯರು ಇದನ್ನು ಕೇಳ್ತಿದ್ದೀರ. ಅದಲ್ಲದೆ ರಾಜ್ಯದಲ್ಲಿ 1.25 ಕೋಟಿಯಷ್ಟು ಮಹಿಳೆಯರು ಈ ಯೋಜನೆ ಅಡಿ ನೋಂದಣಿ ಮಾಡಿಕೊಂಡಿದ್ದಾರೆ. 1.21 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣ ಕಂತುಗಳ ರೂಪದಲ್ಲಿ ಬರುತ್ತಿದೆ. ರಾಜ್ಯದಲ್ಲಿ ಈಗಾಗಲೇ ಕಂತಿನ ಒಟ್ಟು 30,000 ರೂಪಾಯಿಗಳಷ್ಟು ಮಹಿಳೆಯರ ಖಾತೆಗೆ ಜಮಾ ಆಗಿದೆ. 16ನೇ ಕಂತಿನ ಹಣ ಈ ತಿಂಗಳು 31ನೇ ತಾರೀಕೊಳಗೆ ಯಜಮಾನಿಯರ ಖಾತೆಗೆ ಜಮಾವಾಗ್ತದೆ ಅಂತಲೇ ಹೇಳ್ಬೋದು. ಹೌದು, ತುಂಬ ಜನ ಕೇಳ್ತಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂಥೇಳಿ. ಇದೇ ತಿಂಗಳು ಅಂದರೆ ಜನವರಿ 31ರ ಒಳಗೆ ನಿಮ್ಮ ಖಾತೆಗೆ ಹಣ ಬಂದು ಸೇರುತ್ತೆ ಅಂತ ಹೇಳ್ಬೋದು. 2,000 ರೂಪಾಯಿ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇಷ್ಟು ದಿವಸ ನೋಡಿರ್ಬೋದು, ಕಾರ್ ಆಕ್ಸಿಡೆಂಟ್ ಆಗಿತ್ತು, ಅವ್ರೀಗ ಹಾಸ್ಪಿಟ್ಲಿಗೆ ಕೂಡ ದಾಖಲಾಗಿದ್ರು. ಇವಾಗ ಅವ್ರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಡಿಸ್ಚಾರ್ಜ್ ಆದ ಕೂಡಲೇ ಅವ್ರು ಮೊದಲು ಮಾತಾಡಿದ್ದು ಗೃಹಲಕ್ಷ್ಮಿ ಯೋಜನೆದು. ಹೌದು, ನಾವು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ. 16ನೇ ಕಂತಿನ ಹಣ ಬರೋ ತಡವಾಗಿದೆ, ಆದರೆ ಬಂದೇ ಬರುತ್ತೆ. 31ನೇ ತಾರೀಕೊಳಗೆ ಎಲ್ಲ ಮಹಿಳೆಯರ ಖಾತೆಗೆ ಹಣ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದಲ್ಲದೆ ಸಿಎಂ ಅವರಿಗೆ ಈ ಪ್ರಶ್ನೆ ಕೇಳ್ತಾರೆ, ಏನು ಗೃಹಲಕ್ಷ್ಮಿ ಅವರು 16ನೇ ಕಂತಿನ ಇಷ್ಟು ಲೇಟ್ ಯಾಕೆ ಆಗ್ತಿದೆ, ಅದಲ್ಲದೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಬಂದ್ ಮಾಡ್ತೀರಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ನೀವು ಬಂದ್ ಮಾಡ್ತೀರಾ ಅಂತ ಕೇಳಿದ್ರು. ಇದು ನ್ಯೂಸ್ ಚಾನಲ್ಸ್ಗಳು ಇರ್ತಾವಲ್ಲ, ಅವ್ರು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು, ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅಂತ ನಿಲ್ಸಕ್ಕೆ ಮಾತೇ ಇಲ್ಲ ಅಂತ ಹೇಳ್ತಾರೆ. ಕಡ್ಡಿ ಮುರಿದಂಗೆ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಹಾಗಾಗಿ 16ನೇ ಕಂತಿನ ಹಣಕ್ಕೆ ಕಾಯ್ತಿರುವ ಮಹಿಳೆಯರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹೌದು, ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸೋ ಮಾತೇ ಇಲ್ಲ ಎಂದು ಸಿಎಂ ಅವರು ಕಡ್ಡಿ ಮುರಿದಂಗೆ ಹೇಳ್ತಾರೆ. ಗೃಹಲಕ್ಷ್ಮಿ ಯೋಜನೆ ಡಿಸೆಂಬರ್ ತಿಂಗಳ ಕಂತಿನ ಹಣ ಬಂದಿರೋ ಫಲಾನುಭವಿಗಳು ಇದ್ದಾರಲ್ಲ, ಈಗಾಗಲೇ ಅವರಿಗೆ ಹೋಗಿದೆ ಅಕೌಂಟಿಗೆ, ಆದರೆ ಬ್ಯಾಂಕಿಗೆ ಜಮಾ ಆಗೋದಷ್ಟೇ ಬ್ಯಾಲೆನ್ಸ್ ಇರೋದು. ಜನವರಿ 14ರಂದು ಹಣ ಜಮಾ ಮಾಡಲು ಆರಂಭ ಮಾಡಲಾಗಿದ್ದು ಎಂದು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹಾಗಾಗಿ ಈ ತಿಂಗಳು 2,000 ರೂಪಾಯಿ ಪೆಂಡಿಂಗ್ ಹಣ ಈ ತಿಂಗಳು 31ನೇ ತಾರೀಕೊಳಗೆ ನಾವು ಜಮಾ ಮಾಡುತ್ತೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಯಾರೇ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಹಣ ಜಮಾವಾಗಿ ಕಾಯ್ತಿದ್ರು 16ನೇ ಕಂತಿನ ಹಣ 31 ಅಂದರೆ ನಾಳೆ ಒಳಗೆ ನಿಮಗೆ ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಬಂದು ಬೀಳುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮಗೆ ಮೆಸೇಜ್ ಕೂಡ ಬರುತ್ತೆ. 2,000 ರೂಪಾಯಿ ಬಂದಟ್ಟಿಗೆ ನಿಮ್ಮದು ಫೋನಿಗೆ ಮೆಸೇಜ್ ಬರುತ್ತೆ ಬ್ಯಾಂಕಿಂದ, 2,000 ರೂಪಾಯಿ ನಿಮ್ಮದು ಅಕೌಂಟ್ನಲ್ಲಿ ಬಿದ್ದಿದೆ ಅಂತೇಳಿ, ಡೆಪಾಸಿಟ್ ಆಗಿದೆ ಅಂತೇಳಿ ಬರುತ್ತೆ. ಅದಲ್ಲದೆ ಇದ್ರ ಜೊತೆ ಇನ್ನೊಂದು ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಿಮ್ಮ ಖಾತೆಗೆ ಅಕಸ್ಮಾತ್ ನಾಳೆ 31ನೇ ತಾರೀಕೊಳಗೆ ನಿಮ್ಮ ಖಾತೆಗೆ 2,000 ರೂಪಾಯಿ ಹಣ ಜಮಾವಾಗಲಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದು ಕೂಡ ಹೇಳಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಂತಿನ ಹಣ ತಮ್ಮ ಬ್ಯಾಂಕ್ ಖಾತೆಗೆ ಜಮಾವಾಗದೇ ಇದ್ದರೆ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದನೋ ಇಲ್ವೋ ಅಂತ ನೋಡ್ಕೊಳ್ಳಿ. ಅದಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಗೆ KYC ಮಾಡಿಸುವುದು ಕಡ್ಡಾಯವಾಗಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ. ನಿಮ್ಮ 16ನೇ ಕಂತಿನ ಹಣ ನಾಳೆ 31 ಅಲ್ವಾ, ನಾಳೆನೇ ಇರೋದು, ನಾಳೆ ಒಳಗೆ ನಿಮ್ಮದು ಅಕೌಂಟಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಅನಿಸುತ್ತೆ? ಅಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.